ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಬಡ ಹುಡುಗ ಇದ್ದ. ಅವನ ಮನೆ ತುಂಬಾ ಬಡತನದಲ್ಲಿತ್ತು. ಅವನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅರ್ಜುನ್ಗೆ ಓದುವ ಆಸೆ ತುಂಬಾ ಹೆಚ್ಚು. ಒಂದು ದಿನ ಶಾಲೆಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ಹಳೆಯ ಪುಸ್ತಕವೊಂದು ಬಿದ್ದಿತ್ತು. ಅದು ತುಂಬಾ ಹಳೆಯದು ಮತ್ತು ಧೂಳಿನಿಂದ ತುಂಬಿತ್ತು. ಅರ್ಜುನ್ ಅದನ್ನು ತೆಗೆದುಕೊಂಡು ಮನೆಗೆ ತಂದ. ಆ ಪುಸ್ತಕದಲ್ಲಿ ಒಬ್ಬ ಮಹಾನ್ ಗುರು ಬರೆದಿದ್ದ ಮಾತುಗಳು ಇವೆ. ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಯಾವಾಗಲೂ ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ಆ ದಿನದಿಂದ ಅರ್ಜುನ್ ಪ್ರತಿದಿನ ಕಷ್ಟಪಟ್ಟು ಓದಲು ಆರಂಭಿಸಿದ. ಬೆಳಗ್ಗೆ ಪತ್ರಿಕೆ ಹಂಚುತ್ತಾ ಸಂಜೆ ಓದುತ್ತಿದ್ದ. ಹಳ್ಳಿಯ ಜನರು ಅವನನ್ನು ನೋಡಿ ನಗುತ್ತಿದ್ದರು. ಈ ಬಡ ಹುಡುಗ ದೊಡ್ಡವನಾಗ್ತಾನ ಎಂದು ಮಾತಾಡುತ್ತಿದ್ದರು. ಆದರೆ ಅರ್ಜುನ್ ಯಾರ ಮಾತನ್ನೂ ಗಮನಿಸಲಿಲ್ಲ. ವರ್ಷಗಳು ಕಳೆದವು. ಒಂದು ದಿನ ಅದೇ ಹಳ್ಳಿಗೆ ದೊಡ್ಡ ಅಧಿಕಾರಿ ಬಂದ. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಆ ಅಧಿಕಾರಿ ಯಾರು ಗೊತ್ತಾ? ಅವನೇ ಅರ್ಜುನ್. ಅವನು ತನ್ನ ಹಳ್ಳಿಗೆ ಹೊಸ ಶಾಲೆ ಕಟ್ಟಿಸಿದ. ಬಡ ಮಕ್ಕಳಿಗೆ ಉಚಿತ ಪುಸ್ತಕ ಕೊಟ್ಟ. ಅದನ್ನು ನೋಡಿ ಹಳ್ಳಿಯವರು ಲಜ್ಜೆಪಟ್ಟರು. ಅರ್ಜುನ್ ನಗುತ್ತಾ ಹೇಳಿದ, ಬಡತನ ತಪ್ಪಲ್ಲ. ಕನಸು ಬಿಡೋದು ತಪ್ಪು. ನೀತಿ, ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇದ್ದರೆ ಯಾವುದೇ ಬಡತನ ನಮ್ಮನ್ನು ತಡೆಯಲಾರದು.